ತಾತ ತಾತ ಅಕ್ಕ ಬಕ್ಕೋ ತಾತ ಅಕ್ಕ ಬಕ್ಕೋಲು ಬರ್ಕೊಡ್ಬೇಕಾ ನಿಮ್ಮ ಮಮ್ಮಿ ಬರ್ಕೊಟ್ಟಿತ್ತಲ್ಲ ಹಾಲು ಎಲ್ಲ ಅಳ್ಸಾಕಿದ್ದೀಯಾ ಅದನ್ನೇ ತಿದ್ದಬೇಕಾ ಅಂತ ನನಗೆ ಬೋರಲ್ಲ ಬಾರಿಗೆ ಅಕ್ಕಿ ನೋಡ ಹಿಂಗೇನಿ ಬರೇ ತಿದ್ದುತ್ತೀಯ ಒಟ್ಟು ಸೀಮೆ ಸೊಣ್ಣ ಎಲ್ಲನ ಬಳಪಾನೆ ಎಲ್ಲ ಉದ್ವಾನ ಮಾಡ್ತೀಯ ಬರಿತೀಯೇನು ಜಾಣಿ ಆಗ್ಬೇಕೋ ಕಟ್ಟ ಬರಿಬೇಕಣಮೋ ಹಿಂಗೆ ಓದ್ಬೇಕಂಗ ಚೆನ್ನಾಗಿ ಓದ್ತೀಯಾ ಅಮ್ಮ ತೆರೆಗ್ ಬಕ್ಕೋತಿಲ್ಲ ತಾತ ಅದು ಬೋಲಲ್ಲ ಅವರಮ್ಮಯ್ಯ ಕೊಡ್ತಾಳೆ ಅಂತ ಇವಳು ಬರಲ್ವಲ್ಲ ಬರೆಯೋಕ್ಕೆ ಎಲ್ಲ ತಿದ್ದಿ ಸುಮ್ಮನಾಗ್ತಾಳೆ. ಇನ್ನು ಬರಲ್ಲ ಇನ್ನು ಸಣ್ಣಳಲ್ಲ ಅದಕ್ಕೆ ಎಲ್ಲಿ ಹೋಗ್ತೀಯಮ್ಮ ನೀನು ಸ್ಕೂಲ್ಗೆ ಕಾರ್ಮೆಂಟಿಗೆ ಹಾಕಲ್ಲ ನಿನ್ನ ಕಣಪ್ಪು ಈ ವರ್ಷ ಮುಗಿತಿದ್ದೆ ಮುಂದೆ ವರ್ಷಕ್ಕೆ ಹಾಕಬೇಕು ಕಾರ್ಮೆಂಟಿಗೆ. ಅವರಮ್ಮಯ್ಯ ಇಲ್ಲೇ ಕಳಿಸ್ನಿ ಅಂದ್ಲು ನಾನು ಇಲ್ಲ ಕಾರ್ಮೆಂಟಿಗೆ ಹಾಕು ಅಂತ ಹೇಳಿದ್ನಿ. ಇರೋಳಮ್ಮ ಅಮ್ಮಗಳು ಕಾರ್ಮೆಂಟಿಗೆ ಕಳ್ಸಾನ ಅಂತ ಇಲ್ಲೇ ಬರುತ್ತಲ್ಲ ಬಸ್ ಕಾರ್ಮೆಂಟಿಂದ ಅದಕ್ಕೆ ಕಳ್ಸಾನ ಅಂತ ಕಳಿಸಿರಲ್ಲೆಲ್ಲ ಚೆನ್ನಾಗಿ ಇಂಗ್ಲೀಷ್ ಪಗ್ಲೀಷ್ ಎಲ್ಲ ಹೇಳ್ಕೊಡ್ತಾರಂತೆ. ಇಲ್ಲೇ ಗೌರ್ಮೆಂಟ್ ಸ್ಕೂಲಾಗೆ ಗನ್ವಾ ಕಲಿಸ್ತಾರಮ್ಮ ಹೇಳು ಅದಕ್ಕೆ ದುಡ್ಡು ಗೌರ್ಮೆಂಟ್ ಸ್ಕೂಲಾಗ ಓದಿ ಸಂಜೆ ಕೆಲಸ ತಗೊಂಡಾರ ಇದೆ ಇವತ್ತು ನೋಡು ನಮ್ಮ ಶಾಂತಮ್ಮನ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಾಗೆ ಓದಿದ್ದು ಎಲ್ಲ ಕೆಲಸ ತಗೊಂಡವ್ರಿ. ಅಲ್ಲ ಅವಾಗಂತ ಅವರು ಹಾಕಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಹಾಕಿಲ್ಲ. ನಮ್ಮ ಅಮ್ಮನಿ ನಿನ್ನ ಚೆನ್ನಾಗಿ ಸೇರ್ಸೋಣ 50,000 70,000 ಅಂತ ಅದಕ್ಕೆ ಇನ್ನೇ ನಾವು ದುಡಿಯೋದೆಲ್ಲ ಹುಡುಗಿಗೆ ಆಗ್ಲಾಳೆ ಏನು ಓದಕ್ಕೆ ಗೆಲ್ಲನ ಒಳ್ಳೆ ಸ್ಕೂಲ್ಗೆ ಹಾಕ್ತಾರೆ ಕಣಪ್ಪೋ. ನಿನಗೆ ಗೊತ್ತಾಗಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಹಾಕ್ತಾರೆ. ಈಗ ಓದ್ಸೋದೇ ಮುಖ್ಯ ಹುಡುಗರ್ನ ನಿನಗೆ ಗೊತ್ತಿಲ್ಲ ಸುಮ್ಕಿರು. ಶಾಂತವನ ಮಕ್ಕಳಾದ್ರೆ ಹಂಗೆ ಓದಿರತ್ತ. ನೀನು ಓದರು ಎಲ್ಲಿದ್ರು ಓದ್ತಾರೆ ಸುಮ್ಮನೆ ಇಲ್ಲಿ ಹೋಗಿದ್ರೆ ಒಂದು ದುಡ್ಡು ಒಂದು ದಂಡ ಗೌರ್ಮೆಂಟ್ ಸ್ಕೂಲ ಬಟ್ಟೆ ಕೊಡ್ತಾರೆ ಬುಕ್ ಕೊಡ್ತಾರೆ ಪ್ರತಿಯೊಂದು ಕೊಡ್ತಾರೆ. ಮನೆಯೆಲ್ಲ ಹೊಸ ಹೊಸ ಬ್ಯಾಗ್ಗಳು ಕೊಟ್ಟವ್ರಿ ಯಾರನ ಬಡವ್ರ ಮಕ್ಳಿಗೆ ಅಂತೇಳಿ ಎಲ್ಲ ಬ್ಯಾಗ್ಗಳು ಕಳಿಸ್ಯವ್ರಿ ಪುಸ್ತಕ ಪೆನ್ನು ಎಲ್ಲ ಕೊಡ್ತಾರೆ. ಇಲ್ಲಿ ಹಂಗಲ್ಲ ಎಲ್ಲ ಪ್ರತಿಯೊಂದು ನಾವೇ ಕೊಡಿಸ್ಬೇಕಂತ ಗುಂಡಪ್ಪಂಗಮ್ಮ ನನ್ನ ಮೊಮ್ಮಗನ್ನ ನಾವು ಕಳಿಸ್ತೀವ ಅಲ್ಲಿ ಪ್ರತಿಯೊಂದು ನಾವು ದುಡ್ಡು ಕೊಟ್ಟು ತಗೋಬೇಕು. ಯಾತ್ಕನಾಗಲಿ ದುಡ್ಡು ಅಂತಾರೆ ಅಂತ ಹೇಳ್ತಿದ್ದ. ಗೌರ್ಮೆಂಟ್ ಸ್ಕೂಲಾಗ ಓದಿದರು ನಮ್ಮ ಶಾಂತಮ್ಮನ ಮಕ್ಳು ಇವತ್ತೆಂತ ಆಸೆನ ಕೆಲಸ ತಗೊಂಡವ್ರಿ ನೋಡು. ಓದಿ ಅವ್ರ ಹಣೆ ಬರ್ದಾಗಿದ್ದು ಕೆಲಸ ತಗಬೇಕು ಅಂಬದಿದ್ರೆ ಎಲ್ಲಿದ್ದು ಬೇಕಾದ್ರೂ ಕೆಲಸ ತಗೊಂತಾರೆ. ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಅಂಬದು ಅವ್ರ ಹಣೆ ಬರ್ದಾಗ ಬರ್ದಿದ್ರೆ ಸಿಗುತ್ತೆ. ಬಿಡು ಇವಾಗೇನು ಇಲ್ಲೇ ಕಳ್ಸಿರಾತತ್ ಸುಮ್ಮನೆ 1ನೇ ಕ್ಲಾಸಿಗೆ ಸೇರಿಸಿರಾತು ಒಂದೇ ಪಟಲೆ ನಮ್ಮ ಓಕೆ ಇಲ್ಲೇನೆ 1ನೇ ಕ್ಲಾಸಿಗೆ ಬಿಸಿ ಊಟ ಕೊಡ್ತಾರೆ. ಹುಡುಗರು ಹಂಗೆ ತೆಟ್ಟೆ ಹಿಡ್ಕೊಂಡು ಬಿಸಿ ಬಿಸಿ ಸುಡ್ಸುಡಾದು ಇಕ್ಕೇಣೆ ಹಂಗುಮ್ತಾವ ಹಂಗೆ ಅಲ್ಲಿ ಸ್ಕೂಲ್ತಾಗಿ ತೆಟ್ಟೆಗೆ ಇಕ್ಕೊಂಡು ಗನ್ವಾಗ ಅನ್ನ ಸಾರು ಬಿಸಿ ಬಿಸಿ ಮಾಡ್ತಾರೆ. ಶನಿವಾರ ಚಿತ್ರಾನ್ನ ಉಪ್ಪಿಟ್ಟು ಮಾಡ್ತಾರೆ. ಹಂಗೆ ಹೆಂಗೆ ತಿಂತಾವ ಹುಡುಗರು ಊಟ ಕೊಡ್ತಾರೆ. ಇಲ್ಲಿ ಎಲ್ಲ ಊಟ ಎಲ್ಲ ಕಳಿಸ್ಬೇಕಂತ ಬ್ಯಾಗ್ನಾಗ ಹಾಕಿ ಎಲ್ಲ ಕಳಿಸಿ ಮಾಡಿರು ದುಡ್ಡು ಒಂದು ದಂಡ. ಬರ್ದೇನೆ ಋತು ತಿದ್ದು ಅಂತ ಹಾಕೊಟ್ಟಿದ್ನಲ್ಲ ತಿದ್ದದಾ ಅಮ್ಮಾಗಿಲ್ಲ ನಮ್ಮ ಕೆತ್ತೋತು ಹಿಂಗ್ ಬಲಿಯನ ಅಂತ ಹೋದ್ನ ಎಲ್ಲ ಕೆತ್ತೋತು. ಅಲ್ಲ ನಾನು ಹೇಳಲಿಲ್ವೇ ಸರಿಯಾಗಿ ಬರಿಬೇಕು ಇದ್ರ ಮೇಲೆ ತಿದ್ದಬೇಕು ಅಂತ ಹೇಳಿದ್ದೀನಿ. ಬರೆಯಕ್ಕೆ ಬರ್ದಿಲ್ಲದಕ್ಕೆ ಎಲ್ಲ ಕೆಡ್ಸಿಗೆ ಸುಮ್ಮನೆ ಆಗ್ತಾಳೆ. ಹಾಕ್ಕೊಟ್ಟಿದ್ದೀನಿ ಅದಕ್ಕೆ ಸ್ಲೇಟ್ ತಗೊಂಬಂದು ಬುಕ್ಕು ಪೆನ್ ಕೇಳ್ತಾಳೆ. ಸ್ಲೇಟ್ ಮೇಲೆ ಬರೆಯಮ್ಮ ಅಂತಂದರೆ ನಾನು ಪೆನ್ ಬೇಕು ನನಗೆ ಎಕ್ಸಸೈಸ್ ಬೇಕು ಅಂತ ಕೇಳ್ತಾಳಲ್ಲ ಮಮ್ಮ. ಸ್ಲೇಟ್ ಮೇಲೆ ಆದರೆ ಏನಕ್ಕೆಲ್ಲ ತಿದ್ದುತ್ತಾಳೆ ಅಂತ ತೊಂದರೆ ಎಲ್ಲ ತಿದ್ದಿ ಅಳಿಸಿ ಸುಮ್ಮನೆ ಆಗ್ತಾಳೆ. ಇನ್ನು ಬರಲ್ಲ ಒಂದು 2 ದಿನ ರೂಢಿ ಆಗೋವರೆಗೂ ಕಣಮ್ ಚೈತ್ರಮ್ಮ ಆಮೇಲೆ ಅವಳೇ ಬಾರಿತಾಳೆ ಸುಮ್ಕಿರು. ಹಾಕ್ತೀನಿ ಮುಂದೆ ವರ್ಷಕ್ಕೆ ಕಾರ್ಮೆಂಟ್ಗೆ ಹಾಕು. ಅವೆಲ್ಲ ಹೋಗ್ತಾವಲ್ಲ ಹುಡುಗರು ಅಲ್ಲಿ ಮ್ಯಾನ್ ಬರುತ್ತಲ್ಲ ಅದ್ರಾಗೆ ಬಸ್ಸು ಸ್ಕೂಲ್ ಬಸ್ಸು ಅದಾಗ ಕಳಿಸಿರಾತು. ಅಲ್ಲಿ ಮುಂದೆ ವರ್ಷಕ್ಕೆ ಈ ವರ್ಷನೇ ಹಾಕ್ಬೋದಾಯ್ತದೆ ಯಾತ ಪ್ರೀ KG ಅಂತ ಮಾಡ್ತಾರಂತೆ ಹಾಕ್ಬೋದಾಯ್ತಮ್ಮ. ಸುಮ್ಮನಿರತ್ತೆ ಪ್ರೀ KG ಅದು 10 ಗಂಟೆಯಿಂದ 12-12ವರೆವರೆಗೂ 50-70 ಸಾವಿರ ಖರ್ಚಾಗುತ್ತೆ. ಒಂದು 50,000 ಖರ್ಚಾಗುತ್ತಂತೆ. ಅಯ್ಯಪ್ಪ ಎಲ್ಲ ಸೇರಿ ಏನು ಎಷ್ಟು ಫೀಸ್ಗಳು ಆಗ್ಬಿಟ್ಟೈತಪ್ಪ ಮಕ್ಳಿಗಂತೂ ಓದೋದಕ್ಕೆ ಆಗಲ್ಲ ಅಷ್ಟೊಂದು ಫೀಜು. ಅದಕ್ಕೆ ನಾನೇ ಶಿಶ್ವಾರದಾಗೆ ಕರ್ಕೊಂಡು ಹೋದ 10 ಗಂಟೆಗೆ 4 ಗಂಟೆವರೆಗೂ ಅಲ್ಲೇ ಕುಂಡ್ರಸ್ಕೊಂತೀನಿ. ನಾನೇನು ಯಾಪನ ಹೇಳ್ಕೊಡ್ತೀನಿ. 12ವರೆಗೆ ಬಿಡ್ತಾರಂತೆ 12ವರೆಗೆ ಬಿಡೋದಾದ್ರೆ ಅಷ್ಟು ಸಂಪತ್ತಿಗೆ ಇನ್ಯಾತಕ್ಕೆ ಅಷ್ಟೊಂದು ದುಡ್ಡು ಕಟ್ಟಬೇಕು ಬಿಡು. ಅಲ್ಲ ಕಣಮ್ಮ ಅದು ಶಿಶ್ವರ್ಗೆ ಕಳ್ಸೋಕ್ಕೆ 50,000 ಕೊಟ್ಬೇಕಿ. ಕಣಮ್ಮ ಅದು ಶಿಶ್ವರ್ ಇದ್ದಂಗೆ ಇರುತ್ತಾ ಅಲ್ಲಿ ಅದು ಇದು ಹೇಳ್ಕೊಡ್ತಾರೆ ಅಷ್ಟೇ. 10 ಗಂಟೆಯಿಂದ 12ವರೆ ಅಷ್ಟೇ 1 ಗಂಟೆ ಒಳಗೇನೆ ಕರ್ಕೊಂಬರ್ಬೇಕು ಹೋಗಿ. ಅದನ್ನು ಇವ್ರನ್ನ ಬಿಟ್ಟು ಹೋಗೋಕೆ ವ್ಯಾನ್ ಬರೋಲ್ಲ ನಾವೇ ಹೋಗಿ ಕರ್ಕೊಂಬರ್ಬೇಕು. ಅದಕ್ಕೆ ಆತಕ್ಕೆ 50,000 ಅದಕ್ಕೆ ಒಂದೇ ಸತಿನ LKGಗೆ ಹಾಕೋಣ ಅಂತ ಸುಮ್ಕಾದ್ನತ್ತ.
ಏ ಬಿಡಮ್ಮತ್ತ ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸಿರತ್ತ ಗೌರ್ಮೆಂಟ್ ಸ್ಕೂಲಾಗೆ ಅತ್ತ ಚೆನ್ನಾಕೆ ಹೇಳ್ಕೊಡ್ತಾರತ್ತ ಹುಡುಗರು ಹೆಂಗೆ ಹೋಗ್ತಾವ ಹಂಗೆ ಇಲ್ಲಿ ನಮ್ಮೂರಾಗ್ಲ ಹುಡುಗರು ಚೆನ್ನಾಗಿ ಅಲ್ಲೇ ಈ ಸ್ಕೂಲ್ ಫೀಲ್ಡು ಆಡೋಕ್ಕೂ ಎಲ್ಲ ಚೆನ್ನಾಗೈತೆ ಮೇಡಮ್ಗಳು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಂತ ಕಣಮ್ಮ ಇಲ್ಲೂ ಮೇಡಮ್ಮನು ಮೇಸ್ತ್ರು ಒಬ್ಬ ಮೇಸ್ಟ್ರು ಇದ್ದಾರೆ ಇನ್ನು ಮೂವರುಗಳು ಮೇಡಮ್ಗಳು ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಹೆಡ್ ಮೇಸ್ತ್ರು ಹೇಳ್ತಾರಲ್ಲ ಚೆನ್ನಾಗಿ ಹೇಳ್ಕೊಡ್ತೀವಿ ಮೇಡಮ್ಗಳು ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿಗೆ ಸೇರಿಸ್ರಿ ತಂದು ಅಂತ ಹೇಳ್ತಾರೆ ಎಂಥ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ ಸುಮ್ಮನೆ ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸಿರತ್ತು ನಮ್ಮ ಶಾಂತಮ್ಮನ ಮಕ್ಕಳೆಲ್ಲ ಇಲ್ಲೇ ಓದಿದ್ದು ಗನ್ಮ ಕೆಲಸ ತಂಡವ್ರು ಇವಾಗ ಅದನ್ನ ಯಾರು ಯೋಚನೆ ಮಾಡಲ್ಲ ಕಣ್ಮಮ್ಮ. ಎಲ್ಲ ನಾವು ಕಾನ್ವೆಂಟ್ಗೆ ಹಾಕ್ಬೇಕು ಅವ್ರ ಮಕ್ಕಳನ್ನ ಹಾಕ್ಯವ್ರೆ ನಾವು ನಮ್ಮ ಮಕ್ಕಳನ್ನ ಹಾಕ್ಬೇಕು. ನಾವು ಅವ್ರಿಗಿನ್ನ ಚೆನ್ನಾಗಿ ದೊಡ್ಡ ಸ್ಕೂಲ್ಗೆ ಹಾಕ್ಬೇಕು, ಅವ್ರಿಗಿನ್ನ ಜಾಸ್ತಿ ಫೀಸಿನಿರೋ ಸ್ಕೂಲ್ಗೆ ಹಾಕ್ಬೇಕು ಅಂತ ಹೇಳಿ ಇವಾಗ ಓದ್ಸೋದು ಒಂಥರ ಕಾಂಪಿಟೇಷನ್ ಇದ್ದಂಗೆ ಐತೆ ಕಣ್ಮಮ್ಮ. ಅವರು ಎದುರು ಮನೆಯವರು ದೊಡ್ಡ ಸ್ಕೂಲ್ಗೆ ಹಾಕವ್ರೆ, ಪಕ್ಕದ ಮನೆಯವರು ಅಲ್ಲಿಗೆ ಹಾಕವ್ರೆ ಅಂತ ಹೇಳಿ ಅದಕ್ಕಿನ್ನ ನಾವು ಇನ್ನೂ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸ್ಬೇಕು ನಮ್ಮ ಮಕ್ಕಳನ್ನ, ಎಷ್ಟಾದರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಈಗ ಹಂಗೆ ಯೋಚನೆ ಮಾಡ್ತಾರೆ. ಇವಾಗ ಓದ್ಸೋದೊಂಥರ ಕಾಂಪಿಟೇಷನ್ ಇದ್ದಂಗೆ ಆಗೈತಿ. ಹೇಳಮ್ಮತ್ತ ನೀನು ಯಾವ ಕಾಂಪಿಟೇಷನ್ ಏನು ಅಲ್ಲ ವರ್ಷಕ್ಕೆ 50,000 70,000 ಅಂದರೆ ಏನಾಯ್ತು? ದಿನ ಕಮ್ಮಿ ಕಣ್ಮಮ್ಮ, 50,000 ಲಕ್ಷಗಟ್ಟಲೆ ಇವಾಗ. ಒಂದೊಂದು ಲಕ್ಷ ಸ್ಕೂಲ್ಗೆ ಇವಾಗ. ಅದ್ಯಾವುದೋ ಹುಡುಗಿ, ಅದು ಒಂದು ಹುಡುಗಿನ ಹಾಕ್ಯವ್ರೆ, ಅದ್ಯಾವುದೋ ಫುಲ್ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತೆ. ಅದೇ ಇವರು ಕರಿಯಣ್ಣನ ಮೊಮ್ಮಗಳನ್ನ ಹಾಕವ್ರು ಕಣ್ಮಮ್ಮ. ಅದು ಇನ್ನೂ ಈಗ LKG UKG ಏನಪ್ಪ, ಇನ್ನೇನು ಫಸ್ಟ್ ಸ್ಟ್ಯಾಂಡರ್ಡೂ ಅಲ್ಲ, ಆಲೇ 1 ಲಕ್ಷ ಅಂತೆ ಹುಡುಗಿಗೆ. ಅಲ್ಲ ನೋಡಮ್ಮ, ಸೋಟದ ಪಿಳ್ಳಿ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಿರಿ. ಏನಾಯ್ತು? ರಾಮ ರಾಮ ರಾಮ. ಮೊದಲು ಇಂಥವೆಲ್ಲ ತಲೆ ಕಿಡ್ಕೊಂತಿರ್ಲಿಲ್ಲ, ಓದ್ದಂಗೆ ಓದಲಿ ಅಂತ ಸುಮ್ಮನೆ ಕೈ ಬಿಡಾರು. ಓದಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಳಿಸ್ತಾನೆ ಇರಲಿಲ್ಲ. ಅಲ್ಲ ಓದಬೇಕು, ಓದಿಗೆ ಬೆಲೆ ಇರೋದು ಅಂದರೆ ಈ ಪಾಟಿನಿ 1 ಲಕ್ಷ ದುಡ್ಡು. ಆ ಪಿಳ್ಳಿ ನೋಡಿ ರೇಟೈತೆ ಕರಿಯಣ್ಣನ ಮೊಮ್ಮಗಳು ಹೋಗ್ತಿತ್ತು ಅಲ್ಲಿ ನಿಂತ್ಕೊಂಬತ್ತಿ ಬಸ್ ಸ್ಟ್ಯಾಂಡ್ನಾಗೆ. ನಾನು ಹಂಗೆ ಅಂದ್ಕಂಡು ನಮ್ಮ ಅಮ್ಮ ಇದ್ದಂಗೆ ಐತಿದ್ದು ಅಂದ್ಕಂಡು. ಅದಕ್ಕೆ ನೋಡಮ್ಮ, ಸೋಟದ ಪಿಳ್ಳಿ 1 ಲಕ್ಷ ದುಡ್ಡು ಕಟ್ಟಿರೋದು. ಅಯ್ಯಪ್ಪ, 1 ಲಕ್ಷ ದುಡಿಯೋದು ಎಷ್ಟು ಕಷ್ಟ. ಅವ್ರು ಇನ್ನೂ ಯಾಕೆ ಕಾಲಕ್ಕೆ ಅದನ್ನ ದುಡಿಯೋದು? ಅಯ್ಯಪ್ಪ ಬೋಲು ಹಂಗಾರೆ ಓದ್ಸೋದು ಬೋಲ್ ಕಷ್ಟ ಅಮ್ಮ ಈಗಿನ ಕಾಲದಾಗ. ನಿನ್ನ ಕಾಲ ಅಲ್ಲ ಕಣಪ್ಪ, ನಿನ್ನ ಕಾಲದಾಗಾದ್ರೆ ಓದಿಲ್ಲ ಅಂದ್ರೆ ನಡೆಯೋದು, ಓದಕ್ಕೆ ಹೋಗ್ತಿರ್ಲಿಲ್ಲ. ನೋಡು, ನೀನು ಓದಕ್ಕೆ ಹೋಗ್ಲಿಲ್ಲ, ಏನಿಲ್ಲ ಅವಾಗ, ಎಲ್ಲ ಬರೀ ಬೇಸಾಯ ಮಾಡ್ಕೊಂಡು ಇದ್ದೆ. ಇವಾಗ ಎಲ್ಲ ಓದು ಓದು ಓದು, ಈಗ ಯಾರು ಬೇಸಾಯ ಮಾಡಲ್ಲ. ನೀನು ಸುಮ್ಮನೆ ಹೇಳ್ತೀಯ, ಈಗೆಲ್ಲ ನಾವು ಓದ್ಸೋದೇ ಇರೋದು ಮಕ್ಕಳನ್ನ. ನೋಡಮ್ಮ, ಈ ಓಟನ್ ದುಡ್ಡು ಅವ್ರಿಗೆ ವರ್ಷ ಕಟ್ಬೇಕಂದ್ರೆ 1 ಲಕ್ಷ ಅಂದರೆ 10ನೇ ಕ್ಲಾಸ್ ಮುಗಿಯತ್ತಿಗೆ 10 ಲಕ್ಷ ಆಗುತ್ತಮ್ಮ. 10 ಲಕ್ಷ ಅಂದರೆ ಇನ್ನು ಅವ್ರಿಗೆ ಓಟು ತಿರುಗಿ ಮನೆಯಾಗೆ ಓಟು ಎಲ್ಲ ಕೊಡಬೇಕು, ಇಕ್ಬೇಕು, ಅವರಿಗೆಲ್ಲ ಕೇಳಿದ್ ಕಳಿಸ್ಬೇಕು, ಬಟ್ಟೆ ಅಂತಿ ಬೋರಿ ಅಂತಿ ಓಟಾಗುತ್ತಮ್ಮ ತಾಯಿ. ಮಸ್ತ್ ಆಗುತ್ತೆ. ದುಡ್ಡೇನ ಕಣ್ಮಮ್ಮ. ಅಯ್ಯೋ, ಇವಾಗ ಹಂಗೆ ಮತ್ತೆ ನೀನು ಮೊದಲಿತ್ತು, ಈಗೆಲ್ಲನ ಚೆನ್ನಾಗಿ ಓದಿಸ್ಬೇಕು ಅಂತಾರೆ ಮಕ್ಕಳನ್ನ. ನಾವು ಚೆನ್ನಾಗಿ ಓದಿಸ್ಬೇಕು, ನಾವು ಅದಕ್ಕಿಂತ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಇವಾಗೆಲ್ಲ ಮಕ್ಕಳನ್ನ ಓದಿಸೋದೇ ಒಂದು. ಇವಾಗ ಯಾರೂ ಆಸ್ತಿ ಮಾಡೋಕ್ಕೆ ಹೋಗಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಇವಾಗ ಓದಿದ್ರೆ ಎಲ್ಲಾದರೂ ಒಂದು ಕಡೆಗೆ, ವಿದ್ಯೆ ಇದ್ರೆ ಎಲ್ಲಾದರೂ ಒಂದು ಕಡೆಗೆ ದುಡ್ಕೊಂಡು ತಿಂತಾರೆ ಅಂತ ಹೇಳಿ ಮಕ್ಕಳಿಗೆ ವಿದ್ಯೆ ಕಲಿಸ್ತಾರೆ. ಎಲ್ಲ ಒಂದು ಕಡೆಗೆ ಓದಿದ್ರೆ ಎಲ್ಲಾದ್ರೂ ಆರಾಮಾಗಿ ದುಡ್ಕೊಂಡಿರ್ತಾರೆ ಅಂತ ಹೇಳಿ ಓದಿಸ್ತಾರೆ ಕಣ್ಮಮ್ಮ. ಹೇಳಮ್ಮ, ವಿದ್ಯೆ ಯಾರು ಕದಿಲ್ದಂಥ ಸೊತ್ತು. ಏನು ಬೇಕಾದ್ರೂ ಕದಿಬೋದು. ಅವ್ನು ಕಲ್ತಿರೋ ವಿದ್ಯೆನ ಯಾರ ಕೈಲಿಂದಲೂ ಕದಿಯೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನೆಯಾಗಿರೋ ಚಿನ್ನ, ಬೆಳ್ಳಿ, ಒಡವೆ, ದುಡ್ಡು ಏನು ಬೇಕಾದ್ರೂ ಕದಿಬೋದು, ಏನು ಬೇಕಾದ್ರೂ ಕದ್ಕೊಂಡು ಹೋಗ್ಬೋದು. ಆದರೆ ಅವ್ನು ಕಲ್ತಿರೋ ವಿದ್ಯೆನ ಯಾರ ಕೈಲಿಂದಲೂ ಕದಿಯೋದಕ್ಕೆ ಸಾಧ್ಯ ಇಲ್ಲ. ಅದೇನೋ ನಿಜಾನೇ, ಕಲಿಬೇಕು. ಕಲ್ತಿರೋ ವಿದ್ಯೆ ಯಾವತ್ತೂ ಕೈ ಕೊಡಲ್ಲ. ಕಣ್ಮಮ್ಮ, ನೀನು ಹೇಳ್ತಿರೋ ಮಾತು 100% ಸತ್ತಿ. ಕಲ್ತಿರೋ ವಿದ್ಯೆ ಯಾವತ್ತೂ ಕೈ ಕೊಡಲ್ಲ, ಎಲ್ಲಾದ್ರೂ ಒಂದು ಕಡೆಗೆ ಉಪಯೋಗ ಆಗೇ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮ ನಮ್ಮ ಋತುನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಅಂತ ಹೇಳ್ತೈತಿ. ಇವಾಗೆಲ್ಲ ಕಾನ್ವೆಂಟಿಗೆ ಕಳಿಸ್ತಾರೆ ಕಣ್ಮಮ್ಮ. ಇವಾಗೆಲ್ಲನ ಜಾಸ್ತಿ ಅಲ್ಗೂ ಕಳಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಮಾಮ ಅಯ್ಯೋಯ್ಯಪ್ಪ, ಹಿಂಗೆ ಇಷ್ಟೊಂದು ದುಡ್ಡೇ ಅಂತ ಸೋಜಿಗೆ ಪಡುತ್ತೆ. ಯಾಕಂದರೆ ಇವರೆಲ್ಲ ಮೊದಲು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋರಲ್ಲ, ಇವಾಗೆಲ್ಲ ಇಂಥ ಕಾಲ ಬಂತಲ್ಲ, ಅದಕ್ಕೆ ನಮ್ಮ ಅನ್ಕೊಂತಾರ ಇಷ್ಟೊಂದು ದುಡ್ಡು ಕಟ್ಟಬೇಕೇ ಅಮ್ಮಂಗೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಒಂಥರ ಎಲ್ಲ ನಾವು ಕಳಿಸ್ಬೇಕು, ಕಾನ್ವೆಂಟಿಗೆ ನಾವು ಕಳಿಸ್ಬೇಕು ಅಂತ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಾರೇ ಇಲ್ಲ. ಆದರೆ ಗೌರ್ಮೆಂಟ್ ಎಷ್ಟು ಸಹಾಯ ಮಾಡ್ತಾಯಿತ್ತು, ಕಳಿಸ್ತಾ ಇಲ್ಲ. ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.